ನೋಡಿ, ಇದು ಊಟಿಯ ಒಂದು ಮಲ್ಲಿಗೆ ಹೂವು. ಇದು ಎಂತ ಸ್ಮೆಲ್ ಇದೆ ಗೊತ್ತಾ? ಒಳ್ಳೆ ಒಂದು ಅದ್ಭುತವಾಗಿರುವಂತ ಒಂದು ಮಲ್ಲಿಗೆ ಹೂವು ಅಂತ ಹೇಳ್ಬೋದು. ಇಲ್ಲೆಲ್ಲ ನೋಡಿ ನೀಲಗಿರಿಯ ಮನೆಗಳು ಹೇಗಿದೆ ನೋಡಿ. ಒಳ್ಳೆ ಒಂದು ಈ ಪ್ರದೇಶ. ಈ ಸಿಗ್ನಲ್ ಇಂದ ನೀವು ರೈಟ್ ಗೆ ತಿರ್ಕೊಂಡ್ರೆ ಬೊಟಾನಿಕಲ್ ಗಾರ್ಡನ್, ಆಮೇಲೆ ದೊಡ್ಡ ಬೆಟ್ಟ, ಓತಗಿರಿಗೆ ಹೋಗುವಂತ ಪ್ರಸಿದ್ಧ ಆಗ್ಲಿಕ್ಕೆ ಇದು ಕಾರಣವೇನು? ಇಲ್ಲಿ ಇತಿಹಾಸ ಇದೆಯಾ? ಆಮೇಲೆ ಇಲ್ಲಿಯ ಒಂದು ಕಥೆ ಏನು? ಈ ನೀಲಗಿರಿಗೆ ಪ್ರವಾಸಿಗಳು ಬರುವ ಕಾರಣ ಏನು? ಇದರ ಬಗ್ಗೆ ಎಲ್ಲಾ ನಿಮಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗ ನಾನು ಸದ್ಯಕ್ಕೆ ಈಗ ಜಂಕ್ಷನ್ ಹಲೋ ನನ್ನ ಸ್ನೇಹಿತರೆ, ನಿಮಗೆಲ್ಲರಿಗೂ ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಊಟಿ ನೀಲಗಿರಿಯ ಒಂದು ಹಿಲ್ಸ್ ಧಾಮದಲ್ಲಿದ್ದೀನಿ. ನೋಡ್ಬೋದು ನನ್ನ ಹಿಂದೆ ಒಂದು ಹಿಲ್ಸ್ ಆಗಿರುವಂತಹ ಒಂದು ರಸ್ತೆ. ಇಲ್ಲಿ ಈಗ ಕ್ಲೈಮೇಟ್ ಯಾವ ತರ ಇದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಎಸಿಯಲ್ಲಿ ಕೂತಾಗೆ ಇದೆ. ನನ್ನ ಹಿಂದೆ ಕಾಣಬಹುದು ನಿಮಗೆ. ಇದು ಇಲ್ಲಿ ಸೇಲಾಸು ಮತ್ತೆ ನಿಮಗೆ ಭವಾನಿ ಅಂತ ಹೇಳುವ ಜಾಗಕ್ಕೆಲ್ಲ ಹೋಗುವಂತ ಒಂದು ರಸ್ತೆ. ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಊಟಿಯಿಂದ ಒಂದು 3 ಕಿಲೋಮೀಟರ್ ಹಿಂಬದಿ ಇದ್ದೀನಿ. ಇದು ಜಂಕ್ಷನ್ ಅಂತ ಹೇಳಿ. ಇದು ಬಂದ್ಬಿಟ್ಟು ನಿಮಗೆ ಕೊಯಮತ್ತೂರಿಗೆ ಹೋಗುವಂತ ರಸ್ತೆ. ಈ ಊಟಿ ಅಂತ ಹೇಳುವಂತ ಒಂದು ಈ ಪ್ರದೇಶದಲ್ಲಿ ಈ ನೀಲಗಿರಿ ಅಂತ ಹೇಳುವಂತ ಒಂದು ಜಾಗ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಟೂರಿಸ್ಟ್ ಪ್ಲೇಸ್. ಮತ್ತೆ ಇಲ್ಲಿ ನಿಮಗೆ ತರಕಾರಿಗಳನ್ನ ಬೆಳೆಸುವಂತ ಒಂದು ಜಾಗ. ಇಲ್ಲಿ ಹೆಚ್ಚಾಗಿ ಕೃಷಿಯನ್ನ ಮಾಡ್ತಾರೆ. ಹೆಚ್ಚಾಗಿ ಮಾಡ್ತಾರೆ. ಈಗ ನಾವು ಈ ರಸ್ತೆಯಲ್ಲಿ ಹೀಗೆ ಹೋದ್ರೆ, ಸೀದಾ ಹೋದ್ರೆ ನಾವು ಊಟಿ ಹೋಗ್ತೀವಿ. ಅದೇ ರೀತಿ ದೊಡ್ಡ ಬೆಟ್ಟ, ಆಮೇಲೆ ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್ ಎಲ್ಲ ಹೋಗ್ತೀವಿ. ಈಗ ಮೊದಲ ಒಂದು ವಿಡಿಯೋ, ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ತೀನಿ ಅಂತ ಹೇಳಿದ್ರೆ, ಊಟಿ ಅನ್ನುವ ಜಾಗ ಹೇಗೆ ನಿಮಗೆ ಇಲ್ಲಿಯ ಒಂದು ಟೂರಿಸ್ಟ್ ಪ್ಲೇಸ್ ನಿಮಗೆ ಇದು ಹೇಗೆ ನಿಮಗೆ ಮುಂದೆ ಹೇಗೆ ಇದಾಯಿತು, ಆ ನಂತರದಲ್ಲಿ ಇಲ್ಲಿಯ ಒಂದು ಪ್ರಸಿದ್ಧ ಆಗ್ಲಿಕ್ಕೆ ಇದು ಕಾರಣವೇನು, ಇಲ್ಲಿ ಇತಿಹಾಸ ಇದೆಯಾ, ಆಮೇಲೆ ಇಲ್ಲಿಯ ಒಂದು ಕಥೆ ಏನು, ಈ ನೀಲಗಿರಿಗೆ ಪ್ರವಾಸಿಗಳು ಬರುವ ಕಾರಣ ಏನು, ಇದರ ಬಗ್ಗೆ ಎಲ್ಲಾ ನಿಮಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗ ನಾನು ಸದ್ಯಕ್ಕೆ ಈಗ ಜಂಕ್ಷನ್ ಅಲ್ಲಿ ಇದ್ದೀನಿ. ಈ ಜಂಕ್ಷನ್ ನಲ್ಲಿ ನಾವು ಈಗ ಈ ರಸ್ತೆ ಇದು ಎಲ್ಲಿಗೆಲ್ಲ ಹೋಗುತ್ತೆ ಅಂತ ಹೇಳಿ ನಾವೀಗ ನೋಡೋಣ. ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಎಲ್ಲಿಗೆಲ್ಲ ಹೋಗುತ್ತೆ ಅಂತ ಹೇಳಿ. ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ನೀಲಗಿರಿಯ ಒಂದು ಇಲ್ಲಿ ಬೋರ್ಡ್ ಇದೆ. ಆ ಬೋರ್ಡ್ ಅನ್ನ ನಿಮಗೆ ನಾನೀಗ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿ ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಉಷಾ ವೆಂಕಟೇಶ್ವರ 32 ಅಂತ ಹೇಳಿ. ಸ್ನೇಹಿತರೆ, ಈಗ ನೀವು ಏನು ನೋಡ್ತಾ ಇದ್ದೀರಾ, ಈ ಒಂದು ಜಂಕ್ಷನ್ ನಿಂದ ಇದೊಂದು ವಿಲೇಜ್ಗೆ ಹೋಗುವಂತ ಒಂದು ರಸ್ತೆ. ಉಪಾರ್ ಭವಾನಿ, ಆಮೇಲೆ ಕುಂದ, ಸೇಲಾಸ್ ಮಾರ್ಗವಾಗಿ ಕುನ್ನೂರಿಗೆ ಕೂಡ ನಾವೀಗ ಈ ಊಟಿಯಿಂದ ನಾವು ಹೋಗ್ಬೋದು. ಅದೇ ರೀತಿ ಈ ದಾರಿಯಲ್ಲಿ ಈಗ ನೀವೇನ್ ನೋಡ್ತಾ ಇದ್ರೆ, ಇದೊಂದು ಈಗ ಕೊಯಂಬತ್ತೂರಿಂದ ಊಟಿಗೆ ಹೋಗುವಂತ ರಸ್ತೆ. ಅದು ಗಾಡಿಗಳು ಕೊಯಂಬತ್ತೂರಿಗೆ ಬರುವಂತದ್ದು ನೋಡ್ಬೋದು. ಇಲ್ಲೆಲ್ಲ ನೋಡಿ ಕೃಷಿ ಮಾಡಿರುವಂತದ್ದು. ವಿಲೇಜ್ಗಳಲ್ಲಿ ಎಲ್ಲ ತರಕಾರಿಗಳನ್ನ ಬೆಳೆಸ್ತಾರೆ. ಅದೇ ರೀತಿ ನೀವು ದೂರದಲ್ಲಿ ನೋಡ್ಬೋದು ಒಂದು ಟೀ ಎಸ್ಟೇಟ್ ಇದೆ. ಈಗ ನಾನು ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಉಪಾರ್ ಭವಾನಿ, ಸೇಲಾಸ್, ಕುಂದ ಹೋಗುವಂತ ರಸ್ತೆ, ಒಂದು ವಿಲೇಜ್ಗೆ ಹೋಗುವಂತ ಒಂದು ರಸ್ತೆ. ಅದು ಬಹಳ ಅದ್ಭುತವಾಗಿರುವಂತದ್ದು. ಇದೊಂದು ಟೀ ಎಸ್ಟೇಟ್ ಅಲ್ಲಿ ಕಾಣುವಂತದ್ದು, ತುಂಬಾ ಅದ್ಭುತವಾಗಿದೆ. ನಿಮಗೆ ಅದನ್ನು ಕೂಡ ನಾನೀಗ ತೋರಿಸ್ಕೊಡ್ತೀನಿ. ಮತ್ತೆ ಏನಾದ್ರೂ ಸ್ಟೇ ಮಾಡ್ಬೇಕು ಅಂತಂದ್ರೆ ನಿಮಗೆ ಇಲ್ಲಿ ರೂಮ್ಗಳು ಕೂಡ ಅವೈಲೇಬಲ್ ಇದೆ, ಹೋಟೆಲ್ಗಳು ಕೂಡ ಅವೈಲೇಬಲ್ ಇದೆ. ಈಗ ಮಾರ್ಚ್ ತಿಂಗಳು ಈಗ ಲಾಸ್ಟ್ ಆಯ್ತು, ಮಕ್ಕಳಿಗೆಲ್ಲ ರಜೆ ಸಿಗುವಂತ ಒಂದು ಸಮಯ. ಆದ್ರಿಂದ ಈಗ ಈ ಊಟಿ ಅನ್ನುವಂತ ಒಂದು ಟೂರಿಸ್ಟ್ ಪ್ಲೇಸಿಗೆ ಈ 2 ಮಂತ್ ಈಗ ಇನ್ನು ರೆಸ್ಟೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಈಗ ಕೇರಳದವರು ಎಲ್ಲ ಒಂದು ರಾಜ್ಯಗಳಿಂದಲೂ ಕೂಡ ಬರುವಂತ ಒಂದು ಪ್ಲೇಸ್ ಇದು. ಯಾಕಂತ ಹೇಳಿದ್ರೆ ಈಗ ಕೇರಳದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಪಾಲಕ್ಕಾಡ್ ಆಗಿರ್ಬೋದು, ಅಥವಾ ತ್ರಿಶೂರ್ ಆಗಿರ್ಬೋದು, ಅಥವಾ ನಮ್ಮ ಈ ಕಡೆ ಕಣ್ಣೂರು, ಕಾಸರಗೋಡು ಈ ಭಾಗದಲ್ಲೆಲ್ಲ ಹೋದ್ರೆ, ಕೇರಳಕ್ಕೆ ಅಂತ ಹೇಳಿದ್ರೆ ಏನು ಹೇಳುವಂತ ಅವಶ್ಯಕತೆ ಇಲ್ಲ.
ನಾವು ಸಾಧಾರಣ ಈಗ ನೀಲಗಿರಿಯಿಂದ ಇಲ್ಲಿಂದ ನಾವು ಸಾಧಾರಣ ಗುಡ್ಡಲೂರು ಸುಲ್ತಾನ್ ಬತ್ತೇರಿ ಹೋದ್ರೆ ನಮಗೆ ಇಲ್ಲಿಂದ ಸೆಕೆ ಶುರು ಆಯ್ತು. ಅದೇ ರೀತಿ ನಮಗೆ ಇಲ್ಲಿಂದ ಈಗ ಈ ಕಡೆ ಮೇಟುಪಾಳ್ಯಂ ಕಳೆದು ಕೊಯಂಬತ್ತೂರು ಕಳೆದ್ರೆ ನಮಗೆ ಸೆಕೆಯಲ್ಲಿ ತಡೆಯಕ್ಕಾಗಲ್ಲ, ಅಷ್ಟು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ಊಟಿಗೆ ಬಹಳಷ್ಟು ಪ್ರವಾಸಿಗಳು ಬರುವಂತ ಒಂದು ತಾಣ ಅಂತ ಹೇಳ್ಬಹುದು. ನಾನ್ ನಿಮಗೆ ಈಗ ಮುಂದೆ ಹೋಗಿ ನಾನು ನಿಮಗೆ ಒಂದು ಟೀ ಎಸ್ಟೇಟ್ ಇದೆ, ಆ ಟೀ ಎಸ್ಟೇಟ್ ಅನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕ್ಯಾಲಿಕಟ್ಟಿಗೆ 190, ಮೈಸೂರಿಗೆ 160, ಆಮೇಲೆ ಕುಂದ 30, ಉಪಾರ್ ಭವಾನಿ 60. ಇಲ್ಲೆಲ್ಲ ನೋಡಿ ನೀಲಗಿರಿಯ ಮನೆಗಳು ಹೇಗಿದೆ ನೋಡಿ, ಒಳ್ಳೆ ಒಂದು ವ್ಯೂ ಪ್ರದೇಶ ಇದು, ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಹಿಲ್ಸ್ ನೋಡಿ. ತುಂಬಾ ಅದ್ಭುತವಾಗಿರುವಂತಹ ದೃಶ್ಯಾವಳಿಯನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀಲಗಿರಿಯ ಒಂದು ದೃಶ್ಯಾವಳಿ ಇದು, ಜಂಕ್ಷನ್ ಇಂದ ಸ್ವಲ್ಪ ಮೇಲೆ ನೋಡಿ. ಇದು ಕುಂದ ಉಪಾರ್ ಭವಾನಿ ಸೈಲಾಸ್ ಹೋಗುವಂತ ರಸ್ತೆ, ನೀವು ಅಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಇದರ ಮಧ್ಯದಲ್ಲಿ ಬರುವಂತಹದ್ದು ಟೀ ಎಸ್ಟೇಟ್ ನೋಡಿ, ಎಷ್ಟು ಸುಂದರವಾಗಿರುವಂತಹ ಟೀ ಎಸ್ಟೇಟ್ ಅನ್ನ ನೀವು ಈಗ ನೋಡ್ತಾ ಇದ್ದೀರ ನೋಡಿ. ನೋಡಿ ಇದು ಕೊಯಂಬತ್ತೂರಿಗೆ ಹೋಗುವಂತ ರಸ್ತೆ, ಮೇಟಪಾಳ್ಯಂ, ಕೊಯಂಬತ್ತೂರು, ಕುನ್ನೂರು. ನಾನು ಇಲ್ಲಿ ಸಾಧಾರಣ ಒಂದು 10 ವರ್ಷ ಆಯ್ತು ಹೇಳ್ಬೇಕಂದ್ರೆ ನೀಲಗಿರಿಗೆ ನಾನು ಬಂದು. ಆದ್ರೆ ನಾನು ಇಲ್ಲಿ ಮನೆ ಮಾಡಿ ಈಗ ಸ್ಟೇ ಆಗಿರುವಂತದ್ದು 5 ವರ್ಷದಿಂದ. 2016ರಿಂದ ನಾನು ನೀಲಗಿರಿಗೆ ನಾನು ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ನೀಲಗಿರಿ ಯಾಕೆ ನಾನು ಬಂದೆ, ನೀಲಗಿರಿಯಲ್ಲಿ ಯಾಕೆ ನಾನು ಸ್ಟೇ ಮಾಡಿದ್ದೀನಿ ಅಂತ ಹೇಳುದಾದ್ರೆ, ನನಗೆ ಕೇರಳದಲ್ಲಿ ನನಗೆ ಆಗ್ತಾ ಇಲ್ಲ. ಕೇರಳದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೇರಳದಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಟೈಮಲ್ಲಿಯೂ ಹೀಟ್ ಇದ್ದ ಕಾರಣ ನನಗೆ ಸ್ವಲ್ಪ ಯೂರಿಯನ್ ಕಂಪ್ಲೇಂಟ್ ಆಯ್ತು. ಆಮೇಲೆ ಸ್ವಲ್ಪ ಸಿಕ್ಕಾಪಟ್ಟೆ ಮದ್ದುಗಳನ್ನ ಮಾಡಿದ್ದಾಯ್ತು. ಪ್ರತಿ ತಿಂಗಳಿಗೆ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ 3-3.5 ಸಾವಿರ ರೂಪಾಯಿ ಮೆಡಿಸಿನ್ ನಾನು ಮಾಡಿದ್ದೀನಿ. ನಾನು ಅಚ್ಚೆ ಹೇಗೆ ಬಂದ್ರು ದೇವಸ್ಥಾನದಲ್ಲಿ ಇದ್ದೆ, ದೇವಸ್ಥಾನದಲ್ಲಿ ನಾನು ಕೆಲಸ ಮಾಡ್ತಾ ನನಗೆ ಆಗಿಲ್ಲ. ಯಾಕಂದ್ರೆ ದೇವಸ್ಥಾನದ ವರ್ಕ್ ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಸಾಧಾರಣ 5:30 ಗಂಟೆಗೆ ನಾವು ಓಪನ್ ಮಾಡ್ಬೇಕಂತ ಅಂದ್ರೆ ನಾವು ಬೆಳಿಗ್ಗೆ 4-4 ಗಂಟೆಗೆ ನಾವು ಎದ್ದೇಳ್ಬೇಕು. ಮುಂಜಾನೆ 4-4 ಗಂಟೆ 4:15 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸಾಧಾರಣ ದೇವಸ್ಥಾನದ ಹತ್ರ 5-4 ಗಂಟೆಗೆ ಹೋಗಿ, 5:30 ಗಂಟೆಗೆ ಹೋಗಿ, 5:15-5:30 ಗಂಟೆಗೆ ಹೋಗಿ ಗರ್ಭಗುಡಿ ಬಾಗಿಲು ತೆಗೆದು ಬೆಳಕ ಹಚ್ಚಿಸಿ, ನಂತರ ಪಾಯಸ, ಆಮೇಲೆ ಭಗವಾನ್ ದೇವರಿಗಿರುವಂತ ನೈವೇದ್ಯ ಕಾರ್ಯಗಳನ್ನೆಲ್ಲ ಮಾಡ್ತಾ ನಾವು ಸಮಯ ಸಾಧಾರಣ 10:30 ಗಂಟೆ ತನಕ ನಾವು ದೇವಸ್ಥಾನದಲ್ಲಿ ನಿಲ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ನಾವು ಸಾಧಾರಣ 4:15 ಗಂಟೆಗೆ ಹೋದವರು 10:30 ಗಂಟೆ ತನಕ ನಮಗೆ ಮಧ್ಯದಲ್ಲಿ ಬಾಯಾರಿಕೆ ಆಗುತ್ತೆ ಅಂತ ಹೇಳಿ ನೀರು ಕುಡಿಯೋದಿಲ್ಲ. ನೀರು ಕುಡಿದ್ರೆ ಮೂತ್ರ ಮಾಡಕ್ ಹೋಗ್ಬೇಕು, ಮೂತ್ರ ಮಾಡಿದ್ರೆ ಸ್ನಾನ ಮಾಡಿ ಮತ್ತೆ ಒಳಗೆ ಹೋಗ್ಬೇಕಾಗುತ್ತೆ. ಕೆಲವರು ದೇವಸ್ಥಾನದಲ್ಲಿರುವಂತ ಕಮಿಟಿ ಅವರಿಗೆ ಅದು ಇಷ್ಟ ಆಗಲ್ಲ. ಹೀಗಾಗಿ ನಾವು ಬೆಳಿಗ್ಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಸ್ನಾನ ಮಾಡಕ್ಕೆ ಹೋಗುವಾಗಲೇ ಎಲ್ಲಾ ಕಾರ್ಯಗಳನ್ನ ಮುಗಿಸ್ಕೊಂಡು ನಾವು ಹೋದವರು 10:30 ಗಂಟೆಯ ತನಕ ನಾವು ಮೂತ್ರ ಕಟ್ಟಿ ನಿಲ್ಬೇಕಾಗುತ್ತೆ. ಈ ಮೂತ್ರ ಕಟ್ಟಿ ನಿಂತಾಗ ಏನಾಗುತ್ತೆ, ನಮಗೆ ಅಡಿ ಹೊಟ್ಟೆಯಲ್ಲಿ ನೋವು ಶುರುವಾಗುತ್ತೆ. ಈ ನೋವು ಶುರುವಾದಾಗ ನಮಗೆ ಯೂರಿನ್ ಕಂಪ್ಲೇಂಟ್ ಬರುತ್ತೆ. ಆಮೇಲೆ ಶುಗರ್ ಪ್ರಾಬ್ಲಮ್ ಎಲ್ಲ ಇದ್ರೆ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನನಗೆ ಬಹಳಷ್ಟು 1-2-3 ಸಲ ಮೂತ್ರ ಮಾಡ್ಬೇಕಾದ್ರೆ ಬ್ಲಡ್ ಹೋಯ್ತು. ಬೆಳಿಗ್ಗೆ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಕಮಿಟಿಯವರಿಗೆ ಸಡನ್ ಆಗಿ ಜನ ಸಿಗಲ್ಲ. ಇನ್ನೇನಪ್ಪ ಅಂತ ಹೇಳಿದ್ರೆ, ಭಕ್ತರಿಗೆ ಬಲಿವಾಡ ಅಂತ ಹೇಳಿ ಡೈಲಿ ದಿವಸ ಪೂಜೆ ಇರುತ್ತೆ. 1, 2, 3 ಅಂತ ಹೇಳಿ ದಿವಸ ಪೂಜೆ ಇರುತ್ತೆ. ಅವರಿಗೆ ನಾವು ಬೆಳಿಗ್ಗೆ ಬಂದಾಗ 9 ಗಂಟೆಗೆ ಬಂದಾಗ ಸರಿಯಾಗಿ ಪೂಜೆ ಮುಗಿಸಿ ಅವರಿಗೆ 9-9:30 ಆಗುವಾಗ ಪ್ರಸಾದವನ್ನು ಕೊಡ್ಬೇಕಾಗತ್ತೆ. ಬಂದವರಿಗೆ ಪ್ರಸಾದವನ್ನು ಕೊಡ್ಬೇಕಾಗತ್ತೆ. ದೇವಸ್ಥಾನ ಬಾಗಿಲು ಹಾಕಿದೆ ಅಂತಂದ್ರೆ ಅವರಿಗೆ ಒಂದು ಬೇಜಾರು, ಪೂಜೆನೂ ಸರಿ ಮಾಡಿಲ್ಲ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ನಾನು ದೇವಸ್ಥಾನದಲ್ಲಿ ಆದಷ್ಟು ನಾನು ನೋಡಿದೆ, ಆಗಿಲ್ಲ. ಆಮೇಲೆ ಒಂದು ಕುಕ್ಕಿಂಗ್ ಕೆಲಸ ಸಿಕ್ಕಿತ್ತು. ಕುಕ್ಕಿಂಗ್ ಕೆಲಸಕ್ಕೆ ಹೋದಾಗಲೂ ಅದೇ ಪ್ರಾಬ್ಲಮ್. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ಬೇಕು, 3:15 ಎದ್ದೇಳ್ಬೇಕು. ಅಲ್ಲಿ
ಸಾರಿ 3 ಗಂಟೆಗೆ ಎದ್ದು ಹೇಳ್ಬೇಕು. 3:15 ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. 3:15 ಡ್ಯೂಟಿ ಸ್ಟಾರ್ಟ್ ಆದ್ರೆ ನೈಟ್ 11:30 ಗಂಟೆವರೆಗೆ ನಾವು ಅಲ್ಲಿ ಕೆಲಸ ಮಾಡ್ಬೇಕು. ಎಲ್ಲಾ ಮಕ್ಕಳಿಗೂ ಬೆಳಿಗ್ಗೆಯಿಂದ ಹಿಡಿದು ಟಿಫನ್ ಇಂದ ಹಿಡಿದು ರಾತ್ರಿ ಊಟ ತನಕ ಎಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ. ಏನೆಲ್ಲ ಇರ್ಬೋದು ಅಂತ ಹೇಳಿ, ಮೆನು ಏನೆಲ್ಲ ಇರ್ಬೋದು ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಇದರಿಂದಾಗಿ ನನಗೆ ಅಲ್ಲಿ ಒಂದು 10 ತಿಂಗಳು ಕೆಲಸ ಮಾಡಿದೆ, ಬಾರಿ ಕಷ್ಟಪಟ್ಟು. ನಾನು ನನ್ನ ವೈಫ್ ಸೇರಿ ಇಬ್ರು ಸೇರಿ ನಾವು ಮಾಡಿದ್ವಿ ಆಯ್ತು. ಆದ್ರೆ ಅಲ್ಲಿ ಕೂಡ ನನಗೆ ಆಗಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ನನಗೆ 2-3 ಸಲ ಬ್ಲಡ್ ಹೋಯ್ತು. ಬ್ಲಡ್ ಹೋಗಿ ಅವರಿಗೆ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ನಾವೇ ಅಲ್ಲಿ ಕುಕ್ಕಿಂಗ್ ಎಲ್ಲ ನಾವು ವಹಿಸ್ಕೊಂಡ ಕಾರಣ, ನಮ್ಮ ಮೇಲೆ ಜವಾಬ್ದಾರಿ ಇರುವ ಕಾರಣ ನಮಗೆ ಆ ಜವಾಬ್ದಾರಿಯನ್ನ ಪೂರೈಸಕ್ಕಾಗಲ್ಲ ಅಂತಂದಾಗ, ನಮಗೆ ಆಗಲ್ಲ ಅಂತಂದಾಗ ಬಿಟ್ಬಿಡ್ಬೇಕು. ಹಾಗಾಗಿ ನಾನು ಅದನ್ನ ಬಿಟ್ಬಿಟ್ಟೆ. ಆಮೇಲೆ ಅದಕ್ಕಿಂತ ಮೊದಲೇ ನಾನು ನೀಲಗಿರಿಗೆ ಬಂದಿದ್ದೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿಯ ಬಿಸಿಲು ಹೇಗಿದೆ ಅಂತ ಹೇಳಿದ್ರೆ, ಸಾಧಾರಣ ಈಗ 24ರವರೆಗೆ ಇಲ್ಲೇ ಡಿಗ್ರಿ ಇದು ಬಂದಿದೆ. ಈಗ ಅಷ್ಟು ಬಿಸಿಲು ಇಲ್ಲೇ ಇದೆ. ನನಗೆ ಬೆಳಿಗ್ಗೆ ಮುಂಜಾನೆ 4-4:30 ನಾನು 2 ಬೆಡ್ಶೀಟ್ ಹಾಕಿ ಮಲ್ಕೊಂಡ್ರೆ, ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳುವಾಗ ಇಲ್ಲಿ ನನಗೆ ಸೆಕೆ ಆಗುತ್ತೆ. ಅಷ್ಟು ಇಲ್ಲಿನೇ ಹೀಟ್ ಇದೆ. ಸ್ನೇಹಿತರೆ, ನೋಡಿ ಈಗ ನಿಮಗೆ ನಾನು ಇಲ್ಲಿ ತರಕಾರಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ಊಟಿ ಬಟಾಟೆ ನೋಡ್ಬೋದು. ನೋಡಿ, ಇದು ಊಟಿಯಲ್ಲೇ ಬೆಳೆಸಿರುವಂತ ಒಂದು ಬಟಾಟೆ. ಇದು ಇಲ್ಲೆಲ್ಲ ಕೃಷಿ ಮಾಡ್ತಾರೆ. ಅದೇ ರೀತಿ ಮಾವಿನಕಾಯಿ, ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಇದು ಅವರೆ ಕಾಯಿ ಅಂತ ಕಾಣುತ್ತೆ. ಇದು ಅವರೇ ತಾನೇ ಇದೆ. ಬಟಾಣಿ. ಆಮೇಲೆ ನೋಡಿ, ಇದು ಹೂಕೋಸು. ಅಕ್ಕ ಇದೆಂತಕ್ಕ ಇದು? ಇದೆಲ್ಲ ಊಟಿದ ನೋಡಿ. ಇದೆಲ್ಲ ಬಗೆಯ ಒಂದು ತರಕಾರಿ ಅಂತ ಹೇಳ್ಬೋದು. ಇದು ಬೀಟ್ರೋಟು, ಆಮೇಲೆ ಕ್ಯಾರೆಟ್. ಇಲ್ಲಿದು ಕೆಂಪು ಮತ್ತೆ ಒಂದು ರೀತಿಯ 2 ರೀತಿಯ ಒಂದು ಕ್ಯಾರೆಟ್ ಇದೆ. ಇಲ್ಲಿಂದ ನಾವೀಗ ಚೇರಿಂಗ್ ಕ್ರಾಸು ಮತ್ತೆ ATS ಮಾರ್ಕೆಟ್, ಆಮೇಲೆ ಊಟಿ ಎಲ್ಲ ಹೋಗೋಣ. ನಾನೀಗ ಇಲ್ಲಿಂದ ಬಸ್ ಹತ್ಕೊಂಡು ಈಗ ನಾನು ಹಾಗಾದ್ರೆ ಸೀತಾ ಚೇರಿಂಗ್ ಕ್ರಾಸ್ ಹೋಗ್ತೀನಿ. ಸ್ನೇಹಿತರೆ, ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಚೇರಿಂಗ್ ಕ್ರಾಸ್ ಅಲ್ಲಿ ಇದ್ದೀನಿ. ನೋಡಿ, ಇದು ಕೋತಗಿರಿಗೆ ಹೋಗುವಂತ ರಸ್ತೆ. ಆಮೇಲೆ ನೋಡಿ, ಈ ಚೇರಿಂಗ್ ಕ್ರಾಸ್ ಅನ್ನೋದು ಒಂದು ಮೈನ್ ಜಂಕ್ಷನ್ ಇದೆ ಒಂದು. ನೋಡಿ, ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ರಾಸ್ ಗಾರ್ಡನ್, ಆಮೇಲೆ ಬೋಟ್ ಹೌಸ್, ಆಮೇಲೆ ಪೈಕ್ರ, ದೊಡ್ಡ ಬೆಟ್ಟ, ಬೊಟಾನಿಕಲ್ ಗಾರ್ಡನ್ ಹೋಗುವಂತ ಜಂಕ್ಷನ್ ಎಲ್ಲ ಬರುವಂತದ್ದು ನಿಮ್ಗೆ ಇಲ್ಲಿ ಹೆಚ್ಚು ಪ್ರವಾಸಿಗಳು ಬಂದು ಹೋಗುವಂತ ಒಂದು ಜಂಕ್ಷನ್ ಇದುವೆ, ಚೇರಿಂಗ್ ಕ್ರಾಸ್ ಅಂತ ಹೇಳಿ. ನೋಡಿ, ಇವತ್ತು ಮಾರ್ಚ್ 29. ಈ ಮಾರ್ಚ್ 29ಕ್ಕೆ ಇವತ್ತು ಇಲ್ಲಿ ಸಿಕ್ಕಾಪಟ್ಟೆ ಬ್ಲಾಕ್ ಆಗಿದೆ. ಸಿಕ್ಕಾಪಟ್ಟೆ ಬ್ಲಾಕ್ ಅಂತ ಹೇಳಿದ್ರೆ ಇವತ್ತೇ ಬ್ಲಾಕ್ ಇದೆ. ಇವತ್ತು ಬೇರೆ ವೀಕೆಂಡ್ ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ಬ್ಲಾಕ್ ಇದೆ. ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನೀಗ ಚೇರಿಂಗ್ ಕ್ರಾಸ್ ಅಲ್ಲಿ ಇದ್ದೀನಿ. ನೋಡಿ, ಈ ಸಿಗ್ನಲ್ ಇಂದ ನೀವು ರೈಟ್ ಗೆ ತಿರ್ಕೊಂಡ್ರೆ ಬೊಟಾನಿಕಲ್ ಗಾರ್ಡನ್, ಆಮೇಲೆ ದೊಡ್ಡ ಬೆಟ್ಟ, ಕೋತಗಿರಿಗೆ ಹೋಗುವಂತ ರಸ್ತೆ. ಲೆಫ್ಟ್ ಗೆ ಹೋದ್ರೆ ನೀವು ಸೀತಾ ಊಟಿ ಮಾರ್ಕೆಟ್, ಆಮೇಲೆ ಆನಂದ ವಿಹಾರ್ ಹೋಟೆಲ್ ಹೀಗೆ ಹೋಗಿ ಮಧ್ಯಾಹ್ನ ಲಂಚ್ ಗಳನ್ನ ಮಾಡ್ಕೊಳ್ಬಹುದು. ಅದೇ ರೀತಿ ನೋಡಿ, ಇದು ಚೇರಿಂಗ್ ಕ್ರಾಸ್ ಒಂದು ಜಂಕ್ಷನ್ ಇದು. ಇಲ್ಲಿ ದುರ್ಗಾ ರೆಸ್ಟೋರೆಂಟ್ ವೆಜ್ ಹೋಟೆಲ್ ಇದೆ. ಆಮೇಲೆ ಸ್ವಲ್ಪ ಮುಂದೆ ಹೋದ್ರೆ ರಾಸ್ ಗಾರ್ಡನ್ ಗೆ ಲೆಫ್ಟ್ ಗೆ ಹೋಗ್ಬೇಕು. ಆಮೇಲೆ ಇದು ಲೆಫ್ಟ್ ಗೆ ಸೀತಾ ಹೋದ್ರೆ ಕುನ್ನೂರು, ಮೇಟಪಾಳ್ಯಂ, ಕೊಯಂಬತ್ತೂರಿಗೆ ಹೋಗುವಂತ ರಸ್ತೆ. ಇವತ್ತು ಸಂಡೆ ಆದ್ರಿಂದ ಸಿಕ್ಕಾಪಟ್ಟೆ ಊಟಿಗೆ ಇವತ್ತು ಪ್ರವಾಸಿಗಳು ಬಂದಿದ್ದಾರೆ. ವೀಕೆಂಡ್ ಬೇರೆ, ಆಮೇಲೆ ಮಕ್ಕಳಿಗೆಲ್ಲ ಎಕ್ಸಾಮ್ ಎಲ್ಲ ಮುಗಿದು ರಜೆ ಸಿಕ್ತು. ಆದ್ರಿಂದ ಇವತ್ತಿಂದಲೇ ಸಿಕ್ಕಾಪಟ್ಟೆ ಊಟಿಯಲ್ಲಿ ಚರಕಗಳು ಕಾಣ್ತವೆ. ಇನ್ನು ಊಟಿಯಲ್ಲಿ ನಾನೇ ಒಂದು 2 ಇಯರ್ಸ್ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಕುನ್ನೂರಿಂದ ಬರೀ ಒಂದು 19 ಕಿಲೋಮೀಟರ್ ಊಟಿಗೆ ಬರ್ಬೇಕಾದ್ರೆ ಬಸ್ ಅಲ್ಲಿ ಹಬ್ಬ ಅಂತ ಹೇಳಿದ್ರೆ 2 ಗಂಟೆ ಕೂತಿದ್ದೀನಿ. ಈಗ 1 ವಾರದ ಹಿಂದೆ ನೈಟ್ ಹೋಗ್ಬೇಕಾದ್ರೆ ಊಟಿಯಿಂದ 8 ಗಂಟೆಗೆ ಬಿಟ್ಟಿರುವಂತ ಗಾಡಿ ಗುಡಲೂರಿಗೆ ಮುಟ್ಟಿದ್ದು ರಾತ್ರಿ 12 ಗಂಟೆ. 12 ಗಂಟೆ ಅಂತ ಹೇಳಿದ್ರೆ ಬೆಳಗಿನ ಜಾವ ಆಯ್ತು. ಅಷ್ಟು ನೀಲಗಿರಿಯಲ್ಲಿ ಈಗಲೇ ಸಿಕ್ಕಾಪಟ್ಟೆ ರಶ್ ಆಗಿವೆ. ನಾನೀಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಚೇರಿಂಗ್ ಕ್ರಾಸ್ ಇಂದ ಮಾರ್ಕೆಟ್ಗೆ ಹೋಗುವಂತ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ನಿಮಗೆ ಸುಮಾರು ಶಾಪ್ಗಳು ಅವೈಲೇಬಲ್ ಇದೆ.
ಯಾವ ತರ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ಚಾಕ್ಲೇಟ್ ಐಟಮ್ಗಳಾಗಿರ್ಬೋದು ಅಥವಾ ಮನೆಗೆ ಬೇಕಾಗಿರುವಂತ ಡೆಕೋರೇಷನ್ ಐಟಮ್ಗಳಾಗಿರ್ಬೋದು, ಆಮೇಲೆ ವುಡ್ಡಿಂದ ಮಾಡಿರುವಂತ ಕೆಲವೊಂದು ಐಟಮ್ಗಳು, ಆಮೇಲೆ ಚಾಕ್ಲೇಟ್ ಐಟಮ್ಗಳು ಎಲ್ಲ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿ ನಿಮಗೆ ಹೋಟೆಲ್ಗಳು, ರೂಮ್ಗಳು ಎಲ್ಲ ಇಲ್ಲಿ ಸಿಗುವಂತದ್ದು. ಮೊದಲೇ ಈಗ ಬುಕ್ಕಿಂಗ್ ಮಾಡ್ಬೇಕಾಗಿ ಬರ್ಬೋದು, ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇನ್ನು 2 ಮಂತ್ ಈಗ ಇದಿದೆ, ಏನೋ ಪ್ರವಾಸಿಗಳ ಒಂದು ಕಾಣೋದ್ರಿಂದ ತುಂಬಾ ರಶ್ ಇರುತ್ತೆ. ಊಟಿ ಅನ್ನುವ ಒಂದು ಪ್ರವಾಸಿ ತಾಣ ಮೊದಲಿಗೆ ಇಲ್ಲಿ ಯಾರು ವಾಸ ಮಾಡ್ತಾ ಇದ್ರು, ಆಮೇಲೆ ಈ ಒಂದು ಪ್ರವಾಸಿ ತಾಣ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕಾರಣ ಏನು, ಎಲ್ಲಾ ವಿವರಗಳನ್ನ ನಾನೀಗ ಕೊಡ್ತಾ ಹೋಗ್ತೇನೆ. ಇಲ್ಲಿಯ ಮೊದಲ ಹೆಸರು ಬಂದ್ಬಿಟ್ಟು ಊಟ ಕಮಾಂಡ್ ಅಂತ ಹೇಳಿತ್ತು. ಊಟ ಕಮಾಂಡ್ ಅಂತ ಇದ್ದ ಹೆಸರು ನಂತರ ಉದಗಮಂಡಲಂ ಅಂತ ಆಯ್ತು. ನಂತರ ಉದಗಮಂಡಲಂ ಅನ್ನುವ ಹೆಸರು ಊಟಿ ಅಂತ ಹೇಳಿ ಆಯ್ತು. ಸ್ನೇಹಿತರೆ, ಊಟಿ, ಊಟ ಕಮಾಂಡ್, ಉದಗಮಂಡಲಂ, ಉದಗೈ ಎಂದು ಕರೆಯಲ್ಪಡುವ ತಮಿಳುನಾಡು ರಾಜ್ಯದ ನೀಲಗಿರಿ ಜಿಲ್ಲೆಯ ಜಿಲ್ಲಾ ರಾಜಧಾನಿಯಾಗಿದೆ. ನೀಲಗಿರಿ ಬೆಟ್ಟಗಳಲ್ಲಿರುವ ಒಂದು ಪ್ರಸಿದ್ಧ ಗಿರಿಧಾಮವಾಗಿದೆ. ಉದಗಮಂಡಲಂ ಎಂಬುದು ಈ ನಗರಕ್ಕಿರುವ ಅಧಿಕೃತ ತಮಿಳು ಹೆಸರಾಗಿದೆ. ಊಟಿಯು ಸಮುದ್ರ ಮಟ್ಟಕ್ಕಿಂತ ಸುಮಾರು 7500 ಅಡಿ 2280 ಮೀ ಎತ್ತರದಲ್ಲಿದೆ ಎಂದು ಹೇಳಲಾಗಿದೆ. ನೀಳ ಬೆಟ್ಟಗಳೆಂದು ಕರೆಯಲ್ಪಡುವ ನೀಲಗಿರಿ ಬೆಟ್ಟಗಳ ಮಧ್ಯ ವಿಶಾಲವಾಗಿದು ಚಾಚಿಕೊಂಡಿದೆ. ಈ ಹೆಸರು ಆ ಪ್ರದೇಶದಲ್ಲಿ ಆವರಿಸಿರುವ ನೀಲಗಿರಿ ಮರಗಳಿಂದ ಉಂಟಾದ ನೀಲಿ ಹೊಗೆಯಿಂದಲೋ ಮುಸುಕಿನಿಂದ ಬಂದಿರಬಹುದೇ, ಪ್ರತಿ 12 ವರ್ಷಗಳಿಗೊಮ್ಮೆ ಅರಳುವ ನೀಲಿ ಬಣ್ಣದ ಛಾಯೆಯನ್ನು ನೀಡುವ ಕುರುಂಜಿ ಹೂಗಳಿಂದಾಗಿ ಬಂದಿರಬಹುದೇ ಎಂಬುದು ತಿಳಿದಿಲ್ಲ. ರಾಷ್ಟ್ರದ ಇತರ ಯಾವುದೇ ಪ್ರದೇಶದಂತಿಲ್ಲದ ಊಟಿಯು ಯಾವುದೇ ರಾಜ್ಯದ ಅಥವಾ ಸಾಮ್ರಾಜ್ಯದ ಭಾಗವಾಗಿತ್ತು ಎಂದು ಸೂಚಿಸಲ್ಪಡೆಯುವ ಐತಿಹಾಸಿಕ ಆಧಾರಗಳು ಕಂಡುಬಂದಿಲ್ಲ. ಟಿಪ್ಪು ಸುಲ್ತಾನ್ ಅಡಗಿಕೊಳ್ಳುವ ಗೂವೆಯಂಥ ರಚನೆಯನ್ನು ನಿರ್ಮಿಸುವ ಮೂಲಕ ತನ್ನ ಗಡಿಯನ್ನು ವಿಸ್ತರಿಸಿದ ಮೊದಲ ರಾಜನಾಗಿದ್ದಾರೆ ಎಂದು ಮೂಲತಃ ಒಂದು ಬುಡಗಟ್ಟು ಪ್ರದೇಶವಾಗಿತ್ತು. ಅಲ್ಲಿ ಟೋಡಾ ಜನರು ಇತರ ಬುಡಗಟ್ಟು ಪಂಗಡಗಳೊಂದಿಗೆ ವಾಸಿಸುತ್ತಿದ್ದರು. ಅವರು ವಿಶೇಷ ಪಾಂಡಿತ್ಯ ಸಾಧನೆ ಮತ್ತು ವ್ಯಾಪಾರದ ಮೂಲಕ ಸಹಬಾಳ್ವೆ ನಡೆಸುತ್ತಿದ್ದರು. ಬಡಗಗಳು ಬೆಳೆಗಳನ್ನು ಬೆಳೆಸಲು, ಟೋಡಾ ಜನರು ನೀರು ಕೋಣಗಳನ್ನು ಬೆಳೆಸಲು ಹೆಸರುವಾಸಿಯಾಗಿದ್ದರು. ಫ್ರೆಡೆರಿಕ್ ಪ್ರೆಸ್ಟ್ ತನ್ನ ಪುಸ್ತಕ ಊಟ ಕಮಾಂಡ್ ಎ ಹಿಸ್ಟರಿಯಲ್ಲಿ ಹಳೇ ಊಟಿ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಮೂಲತಃ ಟೋಡಾ ಜನರು ವಾಸಿಸುತ್ತಿದ್ದರೆಂದು ಹೇಳಲಾಗಿದೆ. ಟೋಡಾ ಜನರು ನಂತರ ಆ ಪ್ರದೇಶವನ್ನು ಕೊಯಂಬತ್ತೂರಿನ ಆಗಿನ ಗವರ್ನರ್ ಜಾನ್ ಸುಲಿವನ್ರಿಗೆ ಒಪ್ಪಿಸಿದರು. ಅವರು ಆ ನಗರವನ್ನು ಅಭಿವೃದ್ಧಿಪಡಿಸಿದರು. ಅಲ್ಲಿ ಚಹಾ, ಚಿಂಕೋನ, ತೇಗ ಮರಗಳನ್ನು ಬೆಳೆಸಲು ಪ್ರೋತ್ಸಾಹ ನೀಡಿದರು. ಇತರ ವಸಾಹತುಗಾರರಂತೆ ಸುಲಿವನ್ ಕೂಡ ಆ ಬುಡಗಟ್ಟು ಜನರ ಸಹಬಾಳ್ವೆಯಿಂದ ಆಕರ್ಷಿಸಿದರಾದರು ಮತ್ತು ಈ ಸಮತೋಲವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಬ್ರಿಟಿಷ್ ಜನರು ಮದ್ರಾಸ್ ಸರ್ಕಾರದ ಸಾಹಸೋದ್ಯಮ ಬಂಡವಾಳದಿಂದ 1908ರಲ್ಲಿ ನಿರ್ಮಿಸಿದ ಜಟಿಲವಾದ ಹಳ್ಳುಕಂಬಿ ರೈಲು ಮಾರ್ಗದ ಮೂಲಕ ತಲುಪಬಹುದು. ಊಟಿಯ ಹೆಚ್ಚಿನ ಭಾಗವು ಸಮುದ್ರ ಮಟ್ಟಕ್ಕಿಂತ ಸುಮಾರು 2286 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದರ ಅದ್ಭುತ ಸೊಬಗು ಮತ್ತು ಭವ್ಯವಾದ ಹಸಿರು ಆಳ ಕಣಿವೆಗಳು ಬ್ರಿಟಿಷರಿಗೆ ಅದಕ್ಕೆ ಗಿರಿಧಾಮಗಳ ರಾಣಿ ಎಂದು ಹೆಸರಿಡುವಂತೆ ಪ್ರೇರೇಪಿಸಿತು. ಊಟಿಯಲ್ಲಿ
ಸುಮಾರು 30 ಟೂರಿಸ್ಟ್ ಪ್ಲೇಸ್ಗಳಿವೆ. ಅದು ಗುಡಲೂರಿಂದ ಹಿಡಿದು ಮೇಟುಪಾಳ್ಯಂ ತನಕ ನೀವು ಟೂರಿಸ್ಟ್ ಪ್ಲೇಸ್ಗಳನ್ನು ಎಲ್ಲ ಕಡೆ ನೋಡಬಹುದು. ಊಟಿಯಲ್ಲಿ ನಮಗೆ ಸಿಗುವಂಥ ಒಂದು ಪ್ಲೇಸ್ಗಳು ಬೋಟ್ ಹೌಸು, ದೊಡ್ಡ ಬೆಟ್ಟ, ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ಹೀಗೆ ನಿಮಗೆ ಊಟಿಯ ಒಂದು ಟೌನಲ್ಲಿ ಇರುವಂಥ ಒಂದು ಪ್ಲೇಸು. ಇಷ್ಟು ಇಲ್ಲಿಯ ಒಂದು ಮಾಹಿತಿಯಾಗಿದೆ. ಇದೇ ನೋಡಿ ತಲಗುಂದ ಮತ್ತೆ ಗುಡಲೂರು, ಮೈಸೂರು, ಸುಲ್ತಾನ್ ಬತ್ತೇರಿ ಹೋಗುವಂತ ರಸ್ತೆ ನೋಡಿ. ಕರ್ನಾಟಕ ಗಾಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಮೈಸೂರಿಂದ ಬಂದಿರುವಂತ ಬಸ್ಸು. ಆಮೇಲೆ ಇದು ರೈಲ್ವೆ ಸ್ಟೇಷನ್. ಆಮೇಲೆ ಇದೀಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದೆ. ಆಮೇಲೆ ಬೋಟ್ ಹೌಸ್ ಮುಂದೆ ಹೋಗ್ಬೇಕು. ಇದೇ ರಸ್ತೆಯಲ್ಲಿ ಬೋಟ್ ಹೌಸ್ಗೆ ಸ್ಟ್ರೈಟ್ ಹೋದ್ರೆ 1 ಕಿಲೋಮೀಟರ್ ಮುಂದೆ ಹೋದ್ರೆ ಬೋಟ್ ಹೌಸ್. ಆಮೇಲೆ ತುಳಸಿ ಮಠ, ಒಂದು ಶಿವಕ್ಷೇತ್ರ ಇದೆ ಮುಂದೆ, ಬಹಳ ಅದ್ಭುತವಾಗಿರುವಂತದ್ದು ನೋಡಿ. ಈ ಬಸ್ ಇಲ್ಲಿಂದ ತಲಗುಂದ ಹೋಗುತ್ತೆ. ಇದು ಮಿನಿ ಬಸ್. ಇದು ಇಲ್ಲಿಯ ಒಂದು ವಿಲೇಜ್ ಹೋಗುವವರಿಗೆ, ಮಾರ್ಕೆಟ್ ಇಂದ ಹೋಗುವಂತ ಬಸ್. ಸ್ನೇಹಿತರೆ, ಹಾಗಾದ್ರೆ ನಿಮಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಉಷಾ ವೆಂಕಟೇಶ್ವರ 32 ಅಂತ ಹೇಳಿ. ಅದೇ ರೀತಿ ಉಷಾ ವೆಂಕಟೇಶ್ವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಊಟಿಯ ಒಂದು ವಿಲೇಜ್ಗಳನ್ನಾಗಿರ್ಬೋದು, ಇಲ್ಲಿಯ ಒಂದು ತರಕಾರಿಗಳ ಬಗ್ಗೆ, ಬೆಳೆಸೋರ ಬಗ್ಗೆ ಹಾಗೂ ಇನ್ನಷ್ಟು ಮಾಹಿತಿಯನ್ನ ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಿಮಗೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.